ಕಣೆ ನೀನು ಗಾಣೆಯ ವ್ಯಾಪಾರಕ್ಕೆ ಹೋಗ್ರಿ ಮೊದ್ಲಿಗೆ ಸುಬ್ರಾಯಂ ಘಾಟಿ ಎಲ್ಲ ಏನೇನು ಮಾಡಿರಿ? ಅಲ್ಲ ಈ ನಮ್ಮೂರವ್ರು ಯಾರ್ಯಾರು ಬರೋರು? ನಮ್ಮೂರವ್ರು ಯಾರ್ಯಾರು ಬರೋರು ಜೊತೆಗೆ? ಹಾಂ ಗಂಗಣೆಯ ಗಂಗಣೆ ನಮ್ಮದು ಎತ್ತಿನ ಗಾಡಿ ಇತ್ತಾ? ಹಾಂ ಏನೇನು ಮಾಡ್ಕೊಂಡಿರು ಹೋಗ್ಬೇಕಾರೆ? ರೊಟ್ಟಿ ತಗೊಂಡೋದು. ರೊಟ್ಟಿ ಎಷ್ಟು ಮಾಡಿಸ್ಕೊಂಡಿವ್ರಿ? ರೊಟ್ಟಿ ಒಂದು 15 20. ಆಮೇಲೆ ಬುತ್ತಿ ಕಟ್ಕೊಳ್ಳೋದು ಅಲ್ಡು. ಆಮೇಲೆ ಎಂತ ಗಾಡಿಗಳು ತುಂಬ್ಕೊಳ್ಳೋದು. ಬಟ್ಟೆ ಬರ ಬೆಡ್ಶೀಟು ತಗೊಂಡೋದು. ಹೋಗುದು. ಹುಲ್ಲು ಫುಲ್ ಪೂರ ಕಟ್ಕೊಂತಿದ್ರ ಗಾಡಿ ತುಂಬ? ಗಾಡಿ ಹಾಂ ಗಾಡಿ ತುಂಬ. ಆಮೇಲೆ ಅಲ್ಲಿ ಯಾರು ಸಿಗಾರ? ನೆಂಟ್ರು ಯಾರು ಸಿಗಾರ? ನಮ್ಮವ್ರು ಚೀಲೂರು ಕಡೆಯವರು? ಚೀಲೂರು ಕಡೆಯವರು ಇಲ್ಲಿಲ್ಲ, ಹೋದ್ರೆ ಸಿಕ್ಕೋರು. ಎತ್ ಕಡೆ ಸುಗ್ನಾಳಗೆ ಯಾರ್ಯಾರು ಬರೋರು ಅಲ್ಲಿಗೆ? ಅಲ್ಲಿ ನಮ್ಮ ಮಾವು ಬರೋರು. ಹಾಂ ಶಂಕರಣ್ಣಯ್ಯ, ಆಮೇಲೆ ದಾಸಪ್ಪ, ಆಮೇಲೆ ಅಡ್ಡಳ್ಳಿ ಕಡೆ ಬರೋರು. ಹಾಂ ಬಡ್ಡಯ್ಯರು. ಆಮೇಲೆ ಇವನು ಶಂಕರಣ್ಣಯ್ಯ. ಹಾಂ ಅವರೆಲ್ಲ ಬರೋರು. ಹಾಂ ಮಾತಾಡ್ಸೋರು? ಮಾತಾಡ್ತಾರೆ. ಹಾಂ ಅವರು ಏನು ಓರಿ ದನಗಳು ಇಟ್ಕೊಂಬಂದಿರಾರ? ಹಾಂ ಆಮೇಲೆ ನಮ್ಮ ಮಾವು ಬೇರೆ ಬರೋದು. ಒಳ್ಳೆಯರು. ಅವನು ಮಾತಾಡ್ತಾರೆ. ಹಾಂ ಊಟ ಕರಿಯೋರು. ಹಾಂ ಊಟ ಮಾಡೋಕ್ಕಿಲ್ಲ, ನಾವು ನಮ್ಮ ತವಲೆ ಊಟ ಇರೋದು. ಚೆನ್ನಾಗಿ ಕಾಣೋರು, ಚೆನ್ನಾಗಿ ಕಾಣೋರು. ಅವಾಗಿನ ಕತೆ ಅದು. ಮಳೆಗಿಳೆ ಬಂದರೆ ನಿಮ್ಮ ಪರ್ಸಾಗ ಗಾಡಿ ಅಡೆ ತಾರ್ಪಲ್ ಎತ್ತಿನ ಗಾಡಿ ಅಡೆ. ಓರಿಗಳು ಚೆನ್ನಾಗಿದ್ವ ನಮ್ಮವು? ಓರಿ ಯಾರು ಚೆನ್ನಾಗಿ ನೋಡ್ಕೊಂತ ಇತ್ತು ನಮ್ಮ ಮನೆಗೆ? ಗಂಗಣೆ ನೋಡಪ್ಪ. ನೀವು ಎಮ್ಮೆ ಹಸ? ತಾತ ಬರೋದಾ? ನಮ್ಮ ತಾತ? ಹ್ಞೂ ಯಾವಾಗ? ಗಾಡಿ ಹೋದ್ಮೇಲೆ ಬಸ್ಸಾಗೆ. ಹಾಂ ಬುತ್ತಿ ಕಟ್ಸ್ಕೊಳ ತಾತ ಅಮ್ಮನ ಕೈಲಿ? ಅಲ್ಲಲ್ಲ ಅಮ್ಮನ ಕೈಲಿ ಬುತ್ತಿ ಕಟ್ಸ್ಕೊಳ ನಾನು ನೋಡಿದ್ದೆ ತಾತ. ಮೊಸರು ಅನ್ನ ಅವೆಲ್ಲ ಹಾಕ್ಸ್ಕೊಂಡು ಹೋಗೋಣ. ಸಾಲ ಹಾಕೊಂಡು ಹೋಗೋಣ. ಸರಿ ಒಳ್ಳೆ ಚೆನ್ನಾಗಿತ್ತು ಕಣೆ ಯಾವಾಗ ಅಲ್ವಾ? ಊಟ ಪರ್ಸ್ಗೆ ಅಲ್ಲಿ ಮಸ್ತಾಗಿ ಹೋದ್ರು ಒತ್ತರ. ಮಸ್ತಾಗ ಗಾಡಿ ನಮ್ಮೂರ ಹೋಗು ನಡ್ಬರು ಗುದ್ದೆವು ಎಲ್ಲ ಹಾಕೊಂಡು ಹೋದ್ವಿ. ಎಲ್ಲ ಹಾಕೊಂಡು ಹೋಗಿರಿ. ರೊಟ್ಟಿ ಹಾಕ್ಸ್ಕೊಂಬಿಟ್ಟು ಒಂದು 20. ರೊಟ್ಟಿ ಅದ ಹೆಂಗೆ ತಿನ್ನಿರಿ? ಗಟ್ಟಿಯಾಗಿರೋದಲ್ಲ? ಇಲ್ಲ, ರಾತ್ರಿಗೆ ನೀರು ಹಾಕ್ಬಿಡೋದು. ನೀರು ಹೆಂಗೆ ಹಾಕಿ ಮೇಲೆ ಹಾಕ್ಬಿಟ್ಟು ಮಾಡಿದ್ಬಿಡೋದು. ಹೊತ್ತಾರಿಗೆ ತಿನ್ನೋದು. ಅದೇ ಹೊಟ್ಟೆ ನೋಯ್ತಿರಿಲ್ವ ಅವಾಗ? ಇಲ್ಲ ಅಕ್ಕಿ ರೊಟ್ಟಿ ಅಲ್ಲ. ಈಗ ಆ ಥರ ರೊಟ್ಟಿ ಬರಲ್ಲ. ಇಲ್ಲ, ಹುಳ್ಳಿಕಾಳು ಬೆಲ್ಲ ಖಾರ ಎಲ್ಲ ಖಾರ. ಏನು ಅವಾಗ ಕಾಯಸ್ಗೋಸ್ಕರ ಸಾಕೋರು ಓರಿಗಳನ್ನ? ನಮಗೆ 3,000 ಅವಾಗನೇ, ಆಗಿನ ಕಾಲದ ಒಂದು ರೇಟ್ಗೆ. 30,000. ಈಗ ಅವಾಗಿನ 3,000 ಅಂದ್ರೆ 3 ಲಕ್ಷ. 3 ಲಕ್ಷ ಇದ್ದಂಗೆ. 3 ಲಕ್ಷ ಇದ್ದಂಗೆ. ಸರಿ. ಹಾಂ ನೋಡಪ್ಪ, ಆಗಿನ ಒಂದು ಕಾಲ ಬರೋಲ್ಲ ಈಗ. ಆದ್ರೂ ಅದನ್ನ ನೆನೆಸ್ಕೊಂಡು ಏನು ಮಾಡ್ಬೇಕು, ನಾವು ಖುಷಿ ಪಡ್ಬೇಕು. ಅವಾಗ ನಮ್ಮ ಅಯ್ಯ ನೀವು ನಮ್ಮ ತಾತ ಎಲ್ಲ ಹೋಗಿವ್ರಿ ಪರ್ಸ್ಗೆ, ಯಾವುದೇ ಪರ್ಸ್ಗೆ ಹೋಗಲಿ, ಈ ಘಾಟಿ ಸುಬ್ರಹ್ಮಣ್ಯ ಪರ್ಸ್ಗಾಗಲಿ, ಗುಟ್ಟೆ ಪರ್ಸ್ಗಾಗಲಿ, ಕ್ಯಾಮಿನಹಳ್ಳಿ ಪರ್ಸ್ಗಾಗಲಿ, ಸಿದ್ಧಗಂಗೆ ಪರ್ಸ್ಗಾಗಲಿ, ಶಿವಗಂಗೆ ಪರ್ಸ್ಗಾಗಲಿ, ಮಾಗಡಿ ಪರ್ಸ್ಗಾಗಲಿ, ಏನು ಮಾಡೋರು ಅಂದರೆ ಒಂದು ವಾರದ ಇಟ್ಕೊಂಡು ಹೋಗೋರು ಗಾಡಿ ಅವನ್ನೆಲ್ಲ. ನಮ್ಮ ಅಪ್ಪ ಏನು ಮಾಡೋದು ಅವಾಗ, ಎಲ್ಲವ್ರೆ ಅಂತೇಳಿ ತಿಳ್ಕೊಳೋದು. ಈ ಬರೋರೆಲ್ಲ ಮಾರ್ಬಿಟ್ಟು ನಮ್ಗೆ ಹಂಗೇನು ಮಾರ್ತಾವನೆ ಅಂತೆಲ್ಲ ಕೇಳೋದು. ಅವಾಗ ಹೇಳೋರು, ಇನ್ನೂ ಮಾರಾಟ ಆಗಿಲ್ಲ, ಒಂದು ಮಾರ್ಯಾರೆ ಇನ್ನೊಂದು ಮಾರಿಲ್ಲ ಅಂತ ಹೇಳೋದು ಅಲ್ವಾ? ಅವಾಗ ಬಂದಾಗ ನಾನು ರಾಜ ಇಬ್ಬರೇ ಒಂದು ಸ್ವಲ್ಪ ಸಣ್ಣ ಹುಡುಗರು ಕಡಲೆಪುರಿ ತಂದ್ಬಿಡೋರು. ಬತಾಸು ಕಡಲೆಪುರಿ. ಬ್ಯಾಗಲ್ಲ, ಚೀಲನೇ ತರೋರು, ಒಂದು ಅರ್ಧ ಚೀಲ. ಅವಾಗ ಚೀಲಗಳಿದ್ದ ಬಿಳೆ ಚೀಲ ತಂದ್ಬಿಡೋರು. ಪಿಗಳು ತಂದಿರೋದು ನಮ್ಮ ಅಯ್ಯ ಅಲ್ಲಿ ಊದ್ಕೊಂಡು. ಅವಾಗ ಒಂಥರ ನಮಗೆ ಸಣ್ಣ ಮಕ್ಳಿಗೆ ಅದೊಂಥರ ಖುಷಿ. ಇವಾಗಿನ ಮಕ್ಳಿಗೆ ಅವೆಲ್ಲ ಇದೇ ಇಲ್ಲ. ಆ ಒಂದು ಪರಿಸರನೇ ಯಾರು ಸೃಷ್ಟಿ ಮಾಡೋಕ್ಕೂ ಆಗಲ್ಲ, ಆ ಒಂದು ಕಾಲ ಕಳೆಯೋಕ್ಕೂ ಆಗಲ್ಲ ಆ ರೀತಿಯಾಗಿ ಅಲ್ವಾ? ಹ್ಞೂ
ತಿನ್ನೋದು ಬಿಡ ಯಾಕವ್ವ